ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅದು 25ನೇ ಕಂತಿನ ಈ ಕ್ಷಣದ ಲೈವ್ ಅಪ್ಡೇಟ್ ಅಂದ್ರೆ ಇದುವರೆಗೂ ಸಹ ಯಾವ್ಯಾವ ಜಿಲ್ಲೆಗೆ ಹಣ ಜಮಾ ಆಗಿದೆ ವಿತ್ ಪ್ರೂಫ್ ಸಮೇತ ನಿಮಗೆ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ಈ ಕ್ಷಣದ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ಹೊಸದಾಗಿ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಎಷ್ಟು ಜನರಿಗೆ ಹಣ ಜಮಾ ಆಗಿದೆ, ಯಾವ್ಯಾವ ಜಿಲ್ಲೆಗೆ ಹಣ ಜಮಾ ಆಗಿದೆ, ರೆಗ್ಯುಲರ್ ಆಗಿ ಹಣ ಬಿಡುಗಡೆ ಆಗೋ ರೀತಿ ಆಗಿದೆಯಾ ಇಲ್ವಾ, ಈ ಎಲ್ಲ ವಿಷಯಗಳ ಬಗ್ಗೆ ಕ್ಲಾರಿಟಿ ಈ ವಿಡಿಯೋದಲ್ಲಿ ಇರುತ್ತೆ. ಓಕೆನಾ? ಮೊದಲನೇದಾಗಿ ನಮಗೆ ಹಣ ಬಿಡುಗಡೆ ಆಗಿ ಜಮಾ ಆಗ್ಲಿಕ್ಕೆ ಶುರುವಾದ ನಂತರ ನಮಗೆ ಮೊದಲು ಪ್ರೂಫ್ ಬಂದಿರುವಂತದ್ದು ಬೆಂಗಳೂರು ಸೌತ್ ಇಂದ ನಮ್ಮ ರೆಗ್ಯುಲರ್ ವೀಕ್ಷಕರೇ ಕಳಿಸಿದ್ರು. ಅದಾದ ನಂತರ ನಿಮಗೆ ಒಂದೊಂದಾಗಿ ಪ್ರೂಫ್ ಆಗ್ತಾ ಹೋಗ್ತೀನಿ. ಯಾದಗಿರಿ ಜಿಲ್ಲೆಯ ನಮ್ಮ ವೀಕ್ಷಕರೇ ಕಳಿಸಿರುವಂತದ್ದು ಯಾದಗಿರಿ ಜಿಲ್ಲೆ ಹಣ ಜಮಾ ಆಗ್ಲಿಕ್ಕೆ ಶುರುವಾಯಿತು. ರಾಯಚೂರು ಜಿಲ್ಲೆಯವರು ಎಷ್ಟೋ ಜನರು ಕಮೆಂಟ್ ಮಾಡ್ತಾ ಇದ್ದಾರೆ, ಬಟ್ ಪ್ರೂಫ್ ಇದುವರೆಗೂ ಬಂದಿಲ್ಲ. ರಾಯಚೂರು ಜಿಲ್ಲೆ ಸಹ ಕಮೆಂಟ್ಗಳು ಸಿಕ್ಕಾಪಟ್ಟೆ ಬರ್ತಾ ಇರೋದ್ರಿಂದ ಜಮಾ ಶುರುವಾಗಿದೆ ಅಂತ ಹೇಳಬಹುದು. ದಯವಿಟ್ಟು ರಾಯಚೂರು ಜಿಲ್ಲೆಯವರು ಯಾರಾದರೂ ಇದ್ರೆ ದಯವಿಟ್ಟು ಪ್ರೂಫ್ ಕಳಿಸೋದನ್ನ ಮರಿಬೇಡಿ, ತಪ್ಪದೆ ಪ್ರೂಫ್ ಕಳಿಸಿ. ಓಕೆನಾ? ಆಮೇಲೆ ಅದಾದ ನಂತರ ಈಗ ನಿನ್ನೆ ಉಡುಪಿ ಜಿಲ್ಲೆಗೆ ಜಮಾ ಆಗ್ಲಿಕ್ಕೆ ಶುರುವಾಗಿದೆ. ನಿನ್ನೆ ಅಂದ್ರೆ 24ನೇ ತಾರೀಕು ಉಡುಪಿ ಜಿಲ್ಲೆಗೆ ಜಮಾ ಆಗ್ಲಿಕ್ಕೆ ಶುರುವಾಗಿದೆ. ಉಡುಪಿ ಜಿಲ್ಲೆಯವರು ಸಹ ಈಗಾಗಲೇ ಪ್ರೂಫ್ ಅನ್ನು ನಮಗೆ ಕಳಿಸಿದ್ದಾರೆ. ರಾಜಾರಾಮ್ ನಾಯಕ್ ನಮ್ಮ ರೆಗ್ಯುಲರ್ ವೀಕ್ಷಕರೇ ಪ್ರೂಫ್ ಅನ್ನು ಕಳಿಸಿದ್ದಾರೆ. ಅದನ್ನು ಕೂಡ ಸ್ಕ್ರೀನ್ ಅಲ್ಲಿ ಹಾಕಿದ್ದೀನಿ, ನೀವು ನೋಡ್ತಾ ಇರಬಹುದು. ಹಾಗಾಗಿ ಬೆಂಗಳೂರು ದಕ್ಷಿಣ, ರಾಯಚೂರು, ಯಾದಗಿರಿ, ಉಡುಪಿ ಈ ಜಿಲ್ಲೆಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ಜಿಲ್ಲೆಗೂ ಇನ್ನೂ ಹಣ ಜಮಾ ಆಗಲಿಕ್ಕೆ ಶುರುವಾಗಿಲ್ಲ. ದಯವಿಟ್ಟು ತಾಳ್ಮೆಯಿಂದ ವೇಟ್ ಮಾಡಿ, ಖಂಡಿತವಾಗ್ಲೂ ಜಮಾ ಆಗುತ್ತೆ. ಇದುವರೆಗೂ ಸಹ ಸುಮಾರು ಒಂದು 15% ಜನರಿಗೆ ಹಣ ಜಮಾ ಆಗಿದೆ ಅಂತ ನಾವು ಹೇಳ್ಬೋದು. ಯಾಕೆಂದ್ರೆ 10ರಿಂದ 15% ಜನರಿಗೆ ಅಷ್ಟೇ ಹಣ ಜಮಾ ಆಗಿರ್ಬೋದು. ನಾವು ಇದು ಕಂಪೇರ್ ಮಾಡಿದ್ರೆ ಬೇರೆ ಬೇರೆ ಕಂತುಗಳು ಏನ್ ಜಮಾ ಆಗ್ತಿತ್ತು, ಈಗ ಜಮಾ ಆಗಿ ಒಂದು 2-3 ದಿನದಲ್ಲಿ ಒಂದು 25ರಿಂದ 30% ಜನರಿಗೆ ಹಣ ಜಮಾ ಆಗ್ತಾ ಇತ್ತು. ಈಗ 10ರಿಂದ 15% ಒಳಗಡೆನೆ ಇನ್ನೂ ಜಮಾ ಆಗಿದೆ ಅಂತ ಹೇಳ್ಬೋದು. ಇವತ್ತು ಕೂಡ ಕಮ್ಯುನಿಟಿ ಪೋಸ್ಟ್ ಹಾಕ್ತೀನಿ. ಇವತ್ತು ಕೂಡ ಜಮಾ ಆಗಲ್ಲ ಅಂತಿಲ್ಲ, ಆಗುವಂತ ಸಾಧ್ಯತೆ ಇರುತ್ತೆ. ಯಾಕೆಂದ್ರೆ ಸಂಡೇ ಆದ್ರೂ ಸಹ ಕೆಲವೊಮ್ಮೆ ಜಮಾ ಆಗಿರೋದನ್ನ ನಾನು ನೋಡಿದ್ವಿ. ಓಕೆನಾ? ಹಾಗಾಗಿ ದಯವಿಟ್ಟು ನಿಮಗೂ ಏನಾದ್ರೂ 25ನೇ ಕಂತು ಜಮಾ ಆಗಿದ್ರೆ ಪ್ರೂಫ್ ಕಳಿಸೋದನ್ನ ಮರಿಬೇಡಿ. ಹಾಗೆ ಅದರ ಜೊತೆಯಲ್ಲಿ ಹಾಗೆ ಸುಮ್ಮನೆ ಕಮೆಂಟ್ ಗಳನ್ನ ಮಾಡೋದಕ್ಕೆ ಹೋಗಬೇಡಿ. ನಿಜವಾಗ್ಲೂ 4,000 ಬಂದಿದೆ, 6,000 ಬಂದಿದೆ ಅಂತ ಫೇಕ್ ಕಮೆಂಟ್ ಗಳನ್ನ ಹಾಕ್ತಾ ಇರ್ತಾರೆ. ಖಂಡಿತವಾಗ್ಲೂ ಆ ರೀತಿ ಇಲ್ಲ, ಆ ರೀತಿ ಜಮಾ ಆಗೋದು ಇಲ್ಲ. ಅದೇನಾದ್ರೂ ಬಾಕಿ ಕಂತು ನಿಮಗೆ ಪೆಂಡಿಂಗ್ ಇದ್ರೆ ಮಾತ್ರ, ಅಂದ್ರೆ 24ನೇ ಕಂತು ಬಂದಿಲ್ಲ ಅಂದ್ರೆ ಮಾತ್ರ ನಿಮಗೆ 4,000 ಜಮಾ ಆಗುತ್ತೆ ಹೊರತು 2 ಕಂತುಗಳ ಪ್ರೋಸೆಸ್ ಒಂದೇ ಬಾರಿ ನಡೆಯೋದಿಲ್ಲ. ಓಕೆನಾ? ಹಾಗಾಗಿ ನೋಡೋಣ, ಸಂಜೆ ಸಾಧ್ಯವಾದ್ರೆ ಲೈವ್ ಮಾಡ್ತೀನಿ, ಗೊತ್ತಾಗುತ್ತೆ. ಸಾಕಷ್ಟು ಜನರಿಗೆ ಏನಾದ್ರೂ ಹಣ ಬಿಡುಗಡೆ ಆದ್ರೆ ಗೊತ್ತಾಗೇ ಆಗುತ್ತೆ. ಆ ರೀತಿಯಂತೂ ಆಗಿಲ್ಲ. ನಾನೇನ್ ಹೇಳಿದ್ದೀನಿ ಆ ಜಿಲ್ಲೆಗಳನ್ನು ಹೊರತುಪಡಿಸಿ ಬೇರೆ ಯಾವ್ದಾದ್ರು ಜಿಲ್ಲೆಗೆ ಹಣ ಜಮಾ ಆಗಿದ್ರೆ ತಪ್ಪದೆ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿರುವಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.